ದೈವತ್ವ ಅನ್ನೋದು ಒಂದು ಅಗಾಧವಾದಂಥ ಶಕ್ತಿ. ಭಾರತದಲ್ಲಿರುವಂಥ ಆಧ್ಯಾತ್ಮಿಕ ಶಕ್ತಿ ಕಾರಣದಿಂದವೇ ಭಾರತ ಇವತ್ತು ಇಷ್ಟು ವರ್ಷಗಳ ದಾಳಿಯ ನಂತರವೂ ಇಷ್ಟು ಚೆನ್ನಾಗಿದೆ. ನಿಮ್ಮದೇ ಭೂಮಿಯಲ್ಲಿರುವಂಥ ದೈವತ್ವದ ಕಡೆ ಗಮನ ಕೊಡಿ. ಪಾಶ್ಚಿಮಾತ್ಯರು ಎಲ್ಲರೂ ಕೂಡ ಇವತ್ತು ಭಾರತದ ಕಡೆ ನೋಡ್ತಾ ಇದ್ದಾರೆ. ನಮ್ಮ ದೇಶದ ಸಂಸ್ಕೃತಿಯನ್ನು ಅನುಸರಣೆ ಮಾಡ್ತಾ ಇದ್ದಾರೆ, ಅನುಕರಣೆ ಮಾಡ್ತಾ ಇದ್ದಾರೆ. ಆದರೆ ನೀವು ನಿಮ್ಮ ತನವನ್ನು ಬಿಟ್ಟು ಬೇರೆ ಕಡೆ ನೋಡೋಕೆ ಶುರು ಮಾಡಿದರೆ ನೀವು ಬೇರೆಯವರ ಗುಲಾಮರಾಗ್ಬಿಡ್ತೀರಿ. ಸ್ವಾಮಿಗಳೇ, ನಾವು ಕರಾವಳಿ ಅಂತ ಬಂದಾಗ ನಮ್ಮದು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿ ಜಾಸ್ತಿ ನಾವು ಆರಾಧನೆಗೆ ಒಳಪಟ್ಟಿರ್ತಕ್ಕಂತಹದ್ದೇ ದೈವಗಳಿಗೆ. ಅಂದರೆ ಪ್ರತಿನಿತ್ಯ ದೈವದ ಕೋಲ, ಅಂದರೆ ಒಂದು ಹಂತದಲ್ಲಿ ಆ ಒಂದು ಸಮಯ ಬಂದಾಗ ದೈವಿಕವಾಗಿರುವಂಥ ಶಕ್ತಿಯ ಮೊರೆಯನ್ನು ನಾವು ಹೋಗ್ತೇವೆ. ಏನೇ ಆದರೂ ಕೂಡ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ವಿಚಾರಗಳಾದಾಗ ದೈವಕ್ಕೆ ಕೈ ಮುಗಿತಕ್ಕಂತಹದ್ದು, ದೇವರಿಗೆ ಕೈ ಮುಗಿತಕ್ಕಂಥದ್ದು ಇದೇ ಇದೆ. ದೈವದ ಭೂತಾರಾಧನೆ ತಾವೆಲ್ಲ ಕೇಳಿರ್ಬೋದು. ಸೊ ಯೂತ್ಸ್ಗಳು ಇವತ್ತು ನಾವು ನೋಡ್ತಾ ಇದ್ರೆ, ಇವತ್ತು ನಾವು ಕೂಡ ಅಷ್ಟೇ, ಒಂದು ನಮ್ಮ ಊರಿನಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ದೈವದ ಕೋಲ ನಡೀತಾ ಇದೆ ಅಂದರೆ ನಾವು ಹೋಗೋದೇ ಇಲ್ಲ. ಅಂದರೆ ನಾವು ನಮ್ಮದೇ ಆಗಿರುವಂಥ ಚಟುವಟಿಕೆಗಳಲ್ಲಿ, ಕೆಲಸಗಳಲ್ಲಿ ನಾವೇ ಬ್ಯುಸಿಯಾಗಿರುವ ರೀತಿಯಲ್ಲಿ ಇರ್ತೇವೆ. ಅಂದರೆ ನಾವು ಒಂದರ್ಥದಲ್ಲಿ ಹೇಳಬೇಕಿದ್ರೆ ನಮ್ಮ ಮೂಲ ಸಂಸ್ಕೃತಿಯನ್ನು ಬಿಟ್ಟು ನಾವು ಪಾಶ್ಚಾತ್ಯ ಕಡೆಗೆ ನಾವು ಹೋಗಿದ್ದೇವೆ ಯೂತ್ಸ್ಗಳು ಅಂತ ಹೇಳುವಂಥದ್ದು ಇದೇ ಇದೆ. ಹೇಗೆ ನಮ್ಮ ಜೀವನದಲ್ಲಿ ದೈವತ್ವ, ಅಂದರೆ ಈ ದೈವಾರಾಧನೆ ಅಂತ ಹೇಳುವಂಥದ್ದು ಒಂದಷ್ಟರ ಮಟ್ಟಿಗೆ ಬೆಳಕನ್ನು ತರಬಹುದು ತಮಗೆ ಗೊತ್ತಿರುವ ಪ್ರಕಾರವಾಗಿ ಅಂತ? ಏನಂದರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅದನ್ನು ನೋಡಬೇಕಂದ್ರೆ ಖಂಡಿತ ನೋಡಿ. ಆದರೆ ಇನ್ನೊಂದನ್ನು ನೋಡಿ, ಪಾಶ್ಚಿಮಾತ್ಯರು ಎಲ್ಲರೂ ಕೂಡ ಇವತ್ತು ಭಾರತದ ಕಡೆ ನೋಡ್ತಾ ಇದ್ದಾರೆ, ಈ ಭಾರತದ ಸಂಸ್ಕೃತಿಯ ಕಡೆ ನೋಡ್ತಾ ಇದ್ದಾರೆ. ನಾವು ತಿಳಿದ ಹಾಗೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ನಡೆಯುವಂಥ ಕರಾವಳಿಯಲ್ಲಿ ನಡೆಯುವಂಥ ಯಕ್ಷಗಾನ ಇರ್ಬೋದು, ಕರಾವಳಿಯಲ್ಲಿ ನಡೆಯುವಂತಹ ಭೂತಾರಾಧನೆ, ಇವನ್ನೆಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ, ಶ್ರದ್ಧೆಯನ್ನು ಸಲ್ಲಿಸಲಿಕ್ಕೆ ಬೇರೆ ಬೇರೆ ದೇಶಗಳಿಂದ ಬರೋಕ್ಕೆ ಶುರು ಮಾಡಿದ್ದಾರೆ. ನಾವು ಋಷಿಕೇಶದಲ್ಲಿ ನೋಡ್ತೀವಿ, ತಿರುವಣ್ಣಾಮಲೈ ನೋಡ್ತೀವಿ. ಈ ರೀತಿ ಎಲ್ಲ ಕಡೆಗಳಲ್ಲೂ ಪಾಶ್ಚಿಮಾತ್ಯರು ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಅನುಸರಣೆ ಮಾಡ್ತಾ ಇದ್ದಾರೆ, ಅನುಕರಣೆ ಮಾಡ್ತಾ ಇದ್ದಾರೆ. ಆದರೆ ನೀವು ನಿಮ್ಮ ತನವನ್ನು ಬಿಟ್ಟು ಬೇರೆ ಕಡೆ ನೋಡೋಕೆ ಶುರು ಮಾಡಿದರೆ ನೀವು ಬೇರೆಯವರ ಗುಲಾಮರಾಗ್ಬಿಡ್ತೀರಿ. ಅದನ್ನು ತಿಳ್ಕೊಳ್ಳಿ. ಅದರ ಆಚರಣೆಯನ್ನು ಒಂದಷ್ಟು ಅನುಸರಣೆ ಮಾಡಿ, ತಪ್ಪಲ್ಲ. ಆದರೆ ಪರಿಪೂರ್ಣವಾಗಿ ಅದರ ಗುಲಾಮರಾಗಬೇಡಿ. ನಿಮ್ಮದೇ ಭೂಮಿಯಲ್ಲಿರುವಂಥ ದೈವತ್ವದ ಕಡೆ ಗಮನ ಕೊಡಿ. ನಿಮ್ಮ ಪೂರ್ವಿಕರಿಗೆ ಶ್ರದ್ಧೆಯನ್ನು ತೋರಿಸದೆ ಹೋದರೆ ನಿಮ್ಮ ಮುಂದಿನ ಬೆಳವಣಿಗೆ ಏನಿದೆ ಅದು ಕಷ್ಟಕರವಾಗಿರ್ತದೆ. ನಿಮ್ಮ ತನ ಪೂರ್ಣವಾಗಿ ನಾಶ ಆಗ್ತದೆ. ಒಂದು ಏನಂತ ಹೇಳಿದ್ರೆ, ದೈವತ್ವ ಅನ್ನೋದು ಒಂದು ಅಗಾಧವಾದಂಥ ಶಕ್ತಿ. ಭಾರತದಲ್ಲಿರುವಂಥ ಆಧ್ಯಾತ್ಮಿಕ ಶಕ್ತಿ ಕಾರಣದಿಂದವೇ ಭಾರತ ಇವತ್ತು ಇಷ್ಟು ವರ್ಷಗಳ ದಾಳಿಯ ನಂತರವೂ ಇಷ್ಟು ಚೆನ್ನಾಗಿದೆ. ನೀವು ಆ ಆಧ್ಯಾತ್ಮಿಕ ನೆಲೆಯಲ್ಲಿರುವಂಥ ದೈವತ್ವದ ಅಥವಾ ಅದರ ಆರಾಧನೆಯನ್ನೇ ಬಿಟ್ಟುಬಿಟ್ರೆ ಭಾರತ ಅನ್ನೋದು ನಾಶ ಆಗೋಗ್ತದೆ. ಆಧ್ಯಾತ್ಮಿಕ ಯಾವತ್ತು ನಾಶ ಆದರೆ ಭಾರತದಲ್ಲಿ ಭಾರತ ನಾಶ ಆಗ್ತದೆ. ಯಾವಾಗ ಭಾರತ ನಾಶ ಆಗ್ತದೆ ಇಡೀ ವಿಶ್ವ ನಾಶ ಆಗ್ತದೆ. ಭಾರತ ಇಲ್ಲದೆ ಹೋದರೆ ಭಾರತ ಪ್ರಪಂಚದ ಆತ್ಮ ಇದ್ದ ಹಾಗೆ. ಭಾರತದ ಆತ್ಮ ಅಧ್ಯಾತ್ಮ, ಪ್ರಪಂಚದ ಆತ್ಮ ಭಾರತ. ಭಾರತ ನಾಶ ಆದರೆ ಇಡೀ ಪ್ರಪಂಚ ನಾಶ ಆಗ್ತದೆ. ಅಂತಹ ಸಂಸ್ಕೃತಿಯಲ್ಲಿ ನೀವು ಹುಟ್ಟಿದ್ದೀರಿ ಅನ್ನುವ ಅರಿವಾಗಬೇಕು ನಿಮಗಷ್ಟೇ. ಅದರ ನಾಲೆಡ್ಜ್ ನಿಮಗೆ ಬರಬೇಕಷ್ಟೆ. ಈ ಬರಬೇಕಾದ್ರೆ ನಾನು ಹೇಳಿದ್ನಲ್ಲ, ನಮ್ಮ ಮನೆಯವರು ಕೂಡ ಅದಕ್ಕೆ ಸಂಸ್ಕಾರ ಕೊಡಬೇಕು. ಮಕ್ಕಳು ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡ್ತಾ ಇದ್ರೆ ತಲೆ ಮೇಲೆ ಹೊಡೆದು, ಏನು ಮಾಡ್ತಾ ಇದ್ದೀವಿ, ಸನ್ಯಾಸಿ ಆಗಿಬಿಡ್ತೀಯಾ ಅಂತ ತಲೆ ಮೇಲೆ ಹೊಡಿತಾರೆ. ಏನಾದರೂ ಒಂದು 10 ಜಪ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ರೆ ಇವನೇನೋ ದಾರಿ ತಪ್ತಾ ಇದ್ದಾನೆ ಅಂತ. ಕುಡಿಯೋದ್ರೆ ದಾರಿ ತಪ್ಪೋದಲ್ಲ. ಇವತ್ತಿನ ತಂದೆ ತಾಯಿಗಳ ಪರಿಸ್ಥಿತಿಯೂ ಹಾಗಾಗಿದೆ. ಅವರು ಅರ್ಥ ಮಾಡ್ಕೋಬೇಕು, ತಂದೆ ತಾಯಿಯಂದಿರು ನಾವು ಎಲ್ಲಿ ಬದುಕ್ತಾ ಇದ್ದೀವಿ, ಎಲ್ಲಿ ಇದ್ದೀವಿ, ಅದರ ಆಚರಣೆಗಳೇನಿದೆ, ಸಂಸ್ಕೃತಿ ಏನಿದೆ ಅದನ್ನು ಅನುಸರಣೆ ಮಾಡಲೇಬೇಕು. ಅದು ಮಾಡದೇ ಇದ್ರೆ ನಮ್ಮ ಅಧಪತನ ಆಗ್ತಾ ಇದೆ ಅಂತ ಅರ್ಥ. ನಮ್ಮ ಅಳಿವು ಉಳಿವು ನಮ್ಮ ಜೊತೆನೇ ಇದೆ. ನಮ್ಮ ಕಡೆ ನಮ್ಮಲ್ಲಿರುವ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮ ಕಾರ್ಯ. ಇತರ ವಿಚಾರಗಳಿಗೆ ಹೆಜ್ಜೆ ಇಡೋದು ತಪ್ಪಲ್ಲ, ನಮ್ಮದನ್ನ ಬಿಡದೆ ಹೆಜ್ಜೆಯನ್ನು ಇಡಬೇಕು ಅಂತ. ನಾವು ಭಾರತದವರು ಇಷ್ಟು ಜ್ಞಾನವನ್ನು ಹೊಂದಿರೋ ಕಾರಣವೇ ಮುಕ್ತ ಮನಸ್ಸಿರೋ ಕಾರಣದಿಂದಾಗಿ. ಹಾಗಾಗಿ ಅದನ್ನ ವಿಕೃತಿ ಅಂತ ನೋಡಬೇಕಾದದ್ದಿಲ್ಲ. ಯಾವ ಸಂಸ್ಕೃತಿಯನ್ನು ವಿಕೃತಿಯ ರೂಪದಲ್ಲಿ ನೋಡಬೇಕಾದದ್ದಿಲ್ಲ. ಎಲ್ಲವನ್ನು ಗೌರವಿಸೋಣ, ನಮ್ಮದನ್ನು ಆಚರಿಸೋಣ. ಓಕೆ.